ಹಲೋ ನಮಸ್ಕಾರಪ್ಪ ಸಾವುಕಾರ ಮಂದಿಗೆ. ಇದು 2 ದಿನ ಟ್ರಿಪ್ನ ಕೊನೆಯ ಭಾಗ. ನಾನು ನಿಮಗೆ ಲಾಸ್ಟ್ ವಿಡಿಯೋದಾಗ ಹೇಳಿದ್ನಲ್ಲ, ಇಲ್ಲಿ ಮಂತ್ರಾಲಯ ಬಂದ್ಮೇಲೆ ಎಲ್ಲೆಲ್ಲಿ ಹೋಗ್ಬೇಕು ಏನೇನು ಮಾಡ್ಬೇಕಂತ. ಈ ವಿಡಿಯೋ ಕೊನೆವರೆಗೂ ನೋಡ್ರಿ, ನಿಮ್ಗ ಗೊತ್ತಾಕೈತಿ. ಬೆಳಗ್ಗೆ ಎದ್ದ ಮಸ್ತಾಗಿ ಜಳಕ ಮಾಡಿ ಗಿಚ್ಚಗ ರೆಡಿಯಾಗಿ ಒಂದು ಹಣಿಗೆ ನಾಮ ಹಾಕೊಂಡ ನಾವು ಹೊಂಟೇವ್ರಿ ರಾಯರ ದರ್ಶನಕ್ಕೆ. ಮಂತ್ರಾಲಯ ವಾಸ ಮಂತ್ರಾಕ್ಷತೆಯ ಅರಸ. ರಾಯರ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಬಂದಿವ್ರಿ ಸೀದಾ ಪರಿಮಳ ಪ್ರಸಾದ ತೊಗೊಳಕ್ ಅಂತೇಳಿ ಕ್ಯೂನ್ಯಾಗ ನಿಂತ ಪ್ರಸಾದ ತಗೊಂಡಿವ್ರಿ. ತಗೊಂಡ ಮಸ್ತಾಗಿ ರೆಡಿಯಾಗಿ, ಯಾಕಂದ್ರೆ ಲುಂಗಿ ಮೇಲೆ ಹೋಗಾಕ್ ಬರ್ಲಲ್ಲ, ಅದಕ್ಕೆ ಹಿಂಗ ರೆಡಿಯಾಗಿ ನಾವು ಹೊಂಟೇವ್ರಿ. ಇಲ್ಲಿ ಟೋಟಲ್ 5 ಪ್ಲೇಸ್ ಅದಾವು. ಅವ್ ಯಾವ ಅಂತ ಹೇಳ್ತೇವೆ ಬರ್ರಿ. ಇದ ನೋಡ್ರಿಪ್ಪ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನ, ಮಂತ್ರಾಲಯದಿಂದ ಫಸ್ಟ್ ಬರ್ತೈತಿ. ನೆಕ್ಸ್ಟ್ ಬರೋದು ಪಂಚಮುಖಿ ಆಂಜನೇಯ ದೇವಸ್ಥಾನ. ಈ ಗುಡಿ ಬಗ್ಗೆ ಹೇಳ್ಬೇಕಂದ್ರ ರಾವಣಾಸುರ ಸೀತೆಯನ್ನು ಅಪಹರಿಸಿದಾಗ ರಾಮ ಲಕ್ಷ್ಮಣ ಮತ್ತು ಆಂಜನೇಯ ಮತ್ತು ಅವರ ಕಪಿ ಸೈನ್ಯ ಇದೇ ಗುಹೆದಾಗ ವಿಶ್ರಾಂತಿ ಪಡಿತಿದ್ರಂತ. ಅದ ಗುಹೆದಾಗ ರಾಯರು ಕೂಡ 12 ವರ್ಷ ತಪಸ್ಸು ಮಾಡ್ಯಾರ. ಈ ತಪಸ್ಸಿಗೆ ಮೆಚ್ಚಿ ಆಂಜನೇಯ ಸ್ವಾಮಿ ಮತ್ತು ಕೊಲ್ಲಾಪುರ ಮಹಾಲಕ್ಷ್ಮಿ ವೆಂಕಟರಮಣ ಕುರ್ಮಾವತಾರ ದರ್ಶನ ಕೊಡ್ತಾರಂತ. ಅವ್ರ ಆಂಜನೇಯ ಸ್ವಾಮಿ ಅನುಗ್ರಹ ಸಿಕ್ಕ ನಂತರ ರಾಯರ ಬೃಂದಾವನದಾಗ ಐಕ್ಯರಾತಾರಂತ. ಇನ್ನು ನೆಕ್ಸ್ಟ್ ಬರೋದು ಬಿಚ್ಚಾಲೆ ಅಂತೇಳಿ. ಇದು ತುಂಗಭದ್ರಾ ನದಿ ದಂಡೆ ಮೇಲೆ ಬರ್ತೈತೆ. ಇದನ್ನ ರಾಯರ 2ನೇ ಮಂತ್ರಾಲಯ ಅಂತ ಕೂಡ ಕರೀತಾರೆ. ಇಲ್ಲಿ ನೀವು ರಾಯರು ಬಳಸುತ್ತಿದ್ದ ಒಳ್ಳಕಲ್ಲ 13 ವರ್ಷಗಳ ಕಾಲ ತಪಸ್ಸು ಮಾಡಿದ ಜಾಗ, ಮತ್ತು ಅಪ್ಪಣ್ಣಾಚಾರ್ಯರು ಅವರ ಪರಮ ಭಕ್ತ ಅಪ್ಪಣ್ಣಾಚಾರ್ಯರು ನಿರ್ಮಿಸಿದ ಏಕಶಿಲಾ ಬೃಂದಾವನ, ಇನ್ನೂ ಸಾಕಷ್ಟು ಅದಾವು. ಮತ್ತು ಇಲ್ಲೇನ ಪೂಜೆ ಮಾಡ್ತಾರ ಅವ್ರ ಪೂಜಾರಿಗಳು, ಅದನ್ನ ಭಾಳ ಚಂದ ಈ ಜಾಗದ ಬಗ್ಗೆ ಹೇಳ್ತಾರ. ಒಂದು 5 ನಿಮಿಷ ಬಂದಾಗ ಕೇಳ್ಕೊಂಡು ಹೋಗ್ರಿ. ನೆಕ್ಸ್ಟ್ ಬರೋದು ಬಿಚ್ಚಾಲಮ್ಮ ದೇವಸ್ಥಾನ ಅಂತೇಳಿ. ನೋಡಕ್ ಮಾತ್ರ ಭಾಳ ಅಂದ್ರೆ ಭಾಳ ಚಂದ ಐತಿ, ಭಾಳ ಅದ್ಭುತವಾಗಿ ಕಟ್ಟ್ಯಾರ ಆ ದೇವಸ್ಥಾನ. ರಾಯರು ಇದನ್ನ ನೋಡ್ಕೊಂಡು ಸೀದಾ ಹೊಂಟೀವ್ರಿ ಅಪ್ಪಣ್ಣಾಚಾರ್ಯರ ಮನೆ ಕಡೆ. ಇದನ್ನ ನೋಡ್ರಿಪ್ಪ ಅಪ್ಪಣ್ಣಾಚಾರ್ಯ ಇದ್ದಂಥ ಮನೆ. ಈ ಮನೆ ಒಳಗೆ ಎಲ್ಲ ರಾಯರ ಕಾಲದ ಎಲ್ಲ ಹಿಸ್ಟ್ರಿ ಹಾಕ್ಯಾರ. ಇದ ನೋಡ್ರಿ ಅಪ್ಪಣ್ಣಾಚಾರ್ಯ ಮನೆ ಒಳಗೆ ರಾಯರು ಪಡೆಯುತ್ತಿದ್ದಂಥ ವಿಶ್ರಾಂತಿ ಸ್ಥಳ. ಹಂಗ ಎಲ್ಲ ನೋಡ್ಕೊಂಡು ಕೊನೆಯದಾಗಿ ತುಂಗಭದ್ರಾ ನದಿ ವ್ಯೂ ನೋಡ್ಕೊಂತ ಕೊನೆಯದಾಗಿ ರಾಯರ ದರ್ಶನ ತೊಗೊಂಡು ಅಲ್ಲಿಂದ ಹೊಂಟಿ ನೋಡ್ರಪ್ಪ. ಇನ್ನೊಂದು, ಯಾರು ಟ್ರೈನಿಗೆ ಹೋಗೋರು ಟ್ರೈನಿಗೆ ಬರೋರು ಇದ್ರೆ ರಿಟರ್ನ್ ಟಿಕೆಟ್ ಮಾತ್ರ ಕನ್ಫರ್ಮ್ ಮಾಡ್ಕೊಂಡು ಹೋಗ್ರಿ. ನಮ್ಮ ಅವಸ್ಥೆ ನೋಡ್ರಿ ಗೊತ್ತಾಗೈತಿ. ನಮ್ಮ ಮಂತ್ರಾಲಯ ಪ್ರವಾಸ ಮುಗಿಸ್ಕೊಂಡು ಕಡೆಗೂ ಬಂದಿವ್ರಿ ನಮ್ಮ ಊರ ಕಡೆ. ಹೆಂಗಿತ್ತಪ್ಪ ವಿಡಿಯೋ? ಎಲ್ಲರಿಗೂ ಇಷ್ಟ ಆತಂತ ತಿಳ್ಕೊಂಡೇನಿ. ಇದ್ರೊಳಗೆ ಏನಾದರೂ ತಿದ್ದುಪಡಿ ಇದ್ರೆ ದಯಮಾಡಿ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ಹಂಗೆ ಫಾಲೋ ಮಾಡಿರಿ, ಲೈಕ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಜೈ ಶ್ರೀರಾಮ್.